ಈ ಜೀವನ ಕ್ಷಣಿಕ, ಪ್ರಪಂಚದ ಭೋಗಗಳು ಅಸ್ಥಿರ. ಯಾರು ಇತರಿಗಾಗಿ ಜೀವಿಸುವರೋ ಅವರೇ ನಿಜಕ್ಕೂ ಜೀವಿಸುವವರು. ಉಳಿದವರು ಬದುಕಿರುವುದಕ್ಕಿಂತ ಹೆಚ್ಚಾಗಿ ಸತ್ತಂತೆಯೇ. ದೇವರನ್ನರೆಸಲು ನೀನು ಎಲ್ಲಿಗೆ ಹೋಗುವೆ? ಎಲ್ಲ ಬಡವರು, ದೀನರು, ದುರ್ಬಲರು ದೇವರಲ್ಲವೇನು? ಅವರನ್ನೇಕೆ ಮೊದಲು ಪೂಜಿಸಬಾರದು? ಗಂಗೆಯ ದಡಕ್ಕೆ ಹೋಗಿ ಬಾವಿಯನ್ನು ತೋಡುವುದೇಕೆ? ಗಂಗೆಯ ದಡಕ್ಕೆ ಹೋಗಿ ಬಾವಿಯನ್ನು ತೋಡುವುದೇಕೆ? ನಿಮ್ಮ ಸಹಬಾಂಧವರ ಮುಖಂಡತ್ವವನ್ನು ವಹಿಸಲು ಯತ್ನಿಸಬೇಡಿ, ಬದಲಾಗಿ ಅವರ ಸೇವೆ ಮಾಡಿ. ಈ ನಾಯಕತ್ವದ ಪಟ್ಟದ ಹುಚ್ಚು ರೋಗ ಎಷ್ಟೆಷ್ಟೋ ದೊಡ್ಡ ಹಡಗುಗಳನ್ನು ನೀರಿನಲ್ಲಿ ಮುಳುಗಿಸಿಬಿಟ್ಟಿದೆ. ಸಂಘಟನಶೀಲತೆ ನಿಮ್ಮ ಸ್ವಭಾವದಲ್ಲಿಯೇ ಇಲ್ಲ, ಅದನ್ನು ತುಂಬಬೇಕಾಗಿದೆ. ಮಾತ್ಸರ್ಯರಹಿತ, ಇದು ಒಂದು ಮಹಾನ್ ರಹಸ್ಯ. ನಿಮ್ಮ ಸಹಬಾಂಧವರ ಅಭಿಪ್ರಾಯಗಳಿಗೆ ಎಡೆಮಾಡಿಕೊಡಲು ಸದಾ ಸಿದ್ಧರಾಗಿ, ಸದಾ ಸಂಧಾನಕ್ಕೆ ಪ್ರಯತ್ನಿಸಿ. ಇದೇ ಒಳಗುಟ್ಟು. ತಮ್ಮ ಪ್ರಶಂಸೆಯನ್ನು ಕೇಳಿ ದಡ್ಡ ಶಿಖಾಮಣಿಗಳು ಎದ್ದು ನಿಲ್ಲುತ್ತಾರೆ. ಎಲ್ಲವೂ ಸುಗಮವಾಗಿ ಕೊನೆಗಾಣುವುದೆಂದು ಖಚಿತವಾದಾಗ ಏಡಿಗಳು ಧೀರತ್ವವನ್ನು ರೂಪಿಸಿಕೊಳ್ಳುತ್ತಾರೆ. ಆದರೆ ನಿಜವಾದ ಧೀರ ಮೌನವಾಗಿ ಕೆಲಸ ಸಾಧಿಸುತ್ತಾನೆ. ಬೆಳಕನ್ನು ಕಾಣುವ ಮೊದಲೇ ಎಷ್ಟೋ ಜನ ಬುದ್ಧರು ಆಗಿ ಹೋಗುವರು. ಜೀವನವೊಂದು ಹೋರಾಟ, ಭ್ರಮ ನಿರಸಗಳ ಸರಣಿ. ಜೀವನದ ಮರ್ಮ ಭೋಗವಲ್ಲ, ಅನುಭವದ ಮೂಲಕ ಶಿಕ್ಷಣ. ಆದರೆ ಅಯ್ಯೋ, ನಿಜಕ್ಕೂ ಕಲಿಯಲಾರಂಭಿಸಿದ ಕ್ಷಣವೇ ನಮಗೆ ಕರೆ ಬಂದು ಬಿಡುತ್ತದೆ. ತನಗೆ ತುಂಬ ಮೆಚ್ಚುಗೆಯಾದ ಕೆಲಸವನ್ನು ಕಡು ಮೂರ್ಖನು ಸಾಧಿಸಬಲ್ಲ. ಆದರೆ ಪ್ರತಿಯೊಂದು ಕೆಲಸವನ್ನು ತನ್ನ ಅಭಿರುಚಿಗೆ ತಕ್ಕಂತೆ ಒಗ್ಗಿಸಿಕೊಳ್ಳಬಲ್ಲವನೇ ಜಾಣ. ಯಾವ ಕೆಲಸವೂ ನಿಷ್ಕೃಷ್ಟವಲ್ಲ. ಸಹಾಯವು ಬಂದೇ ಬರುತ್ತದೆ ಎಂದು ಭಾವಿಸುವವರು ಮಾತ್ರವೇ ಕೆಲಸವನ್ನು ಮಾಡುವವರು. ಅವರು ನೇರವಾಗಿ ಕಾರ್ಯಕ್ಷೇತ್ರದಲ್ಲಿರುತ್ತಾರೆ.